ಸರ್, ಎಲ್ಲರಿಗೂ ಮೊದಲನೇದಾಗಿ ಬೆಳಗಿನ ನಮಸ್ಕಾರಗಳನ್ನ ಹೇಳ್ತಾ, ಇದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಾನಗಲ್ ಗ್ರಾಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಜನಪ್ರಿಯ ನಾಯಕರಾದಂಥ ಬಾಲಕೃಷ್ಣರವರು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಶಾಸಕರ ಕ್ರಿಯಾಶೀಲತ್ವಕ್ಕೆ ಸಾಕ್ಷಿಯಾಗಿ ಈ 50 ಲಕ್ಷ ರೂಪಾಯಿಗಳ ವೆಚ್ಚದ 2 ಪ್ಯಾಕೇಜು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 300 ಮೀಟ್ರ್ ರಸ್ತೆ ಮತ್ತು 300 ಮೀಟ್ರ್ ಚರಂಡಿ 4 ಅಥವಾ 5 ರಸ್ತೆಗಳು ಮಾನಗಲ್ ಗ್ರಾಮದಲ್ಲಿ ನಮ್ಮ ಏನು ಗ್ರಾಮದ ಪ್ರಾರಂಭ ಈ ಕಡೆ ಬಾಳೆನಹಳ್ಳಿ ಕಡೆಯಿಂದ ಬತ್ತ ಗ್ರಾಮದ ಪ್ರಾರಂಭದಲ್ಲಿರ್ತಕ್ಕಂಥ ಮುನೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಇಲ್ಲಿರ್ತಕ್ಕಂಥ ಮನೆಗಳಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ರಸ್ತೆ ಮತ್ತು ಚರಂಡಿ CC ಅದರ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇದು ಕೂಡ ತಾವೆಲ್ಲ ಸ್ನೇಹಿತರು ಕೂಡ ಮೊನ್ನೆ ಕೆಂಪಸಾಗರದಲ್ಲಿ ಸಾಕ್ಷಿಯಾಗಿದ್ರಿ. ಅದರ ಮುಂದುವರೆದ ಭಾಗವಾಗಿ ಈ ಗ್ರಾಮದ 50 ಲಕ್ಷ ರೂಪಾಯಿಗಳು ಇದು ಮತ್ತು ಸೊನ್ನೆನಳ್ಳಿಗೆ ನಾವು ಆಗಲೇ ತಡವಾಗಿ ಬಂದಿರೋದಕ್ಕೆ ತಾವೆಲ್ಲ ಸ್ವಲ್ಪ ನಿಮ್ಮನ್ನು ಕ್ಷಮೆಯನ್ನು ಕೂಡ ಕೇಳ್ತಾ, ಸೊನ್ನೆನಳ್ಳಿಲೂ ಕೂಡ ಒಂದು ಭೂಮಿ ಪೂಜೆ ಇರ್ತಕ್ಕಂಥದ್ದು. ಇದು ಬಾಲಣ್ಣವರ ಏನು ಅಭಿಮಾನದ ಎಲ್ಲ ಜಾತಿ ಜನಾಂಗಗಳನ್ನು ಪ್ರೀತಿಸ್ತಕ್ಕಂಥ ಸರ್ವ ಜನಗಳ ಹಿತ ಮುಖ್ಯ ಅಂತಕ್ಕಂಥ ಮಾತಲ್ಲ, ಅದು ಕೃತಿಯಲ್ಲಿ ಅದು ಪುರಾವೆ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ತಾವು ಕೂಡ ಸಾಕ್ಷಿಯಾಗಿದ್ದೀರಿ. ಇಂಥ ಸಮಾಜಮುಖಿಯಾದಂಥ ಕೆಲಸಗಳು ಇನ್ನೂ ಹೆಚ್ಚಾಗಲಿ. ಬಾಲಕೃಷ್ಣವರಿಂದ ತಾಲೂಕಿಗೆ ಬೇಕಾಗಿರ್ತಕ್ಕಂಥ ಇಂಥ ಮೂಲಭೂತ ಸೌಕರ್ಯಗಳ ಅನುಷ್ಠಾನ ನಡೀತಾನೆ ಇರಲಿ ಅಂತಕ್ಕಂಥ ಕೋರಿಕೆ ಭಗವಂತನಲ್ಲಿ. ಒಕ್ಕಲಿಗರ ಸಂಘದ್ದು ಸಮಸ್ಯೆ ಅಂತ ಹೇಳಿ ಸರ್, ಒಕ್ಕಲಿಗರ ಸಂಘದ ಏನಿಲ್ಲ ಸಮಸ್ಯೆ. ಈಗ ಒಕ್ಕಲಿಗರ ಸಂಘ 44 ಎಕರೆ 33 ಗುಂಟೆ, ಅದು ಭಾಳ ಫೇಮಸ್ದು. ಸರ್ವೆ ನಂಬರ್ 15 ಸಜ್ಜೆಪಾಳ್ಯ ನಮ್ಮ ಕೃಷ್ಣಪರಂಗಂ ಎಜುಕೇಷನ್ ಟ್ರಸ್ಟ್ಗೆ ಸೇರಿದ ಮಾಲೀಕತ್ವಕ್ಕೆ ಒಳಪಟ್ಟಂಥ ಜಾಗ. ಮತ್ತು ಸ್ವಲ್ಪ ಭೂಗಳರು ಅದನ್ನ ಇದು ನಮ್ಮದು ಅಂತ ಹೇಳ್ತಾ ಇರ್ತಕ್ಕಂಥ BP ಮಹೇಂದ್ರ ಮತ್ತು ಇತರರು ಅಂತಕ್ಕಂಥವ್ರು ಏನದು ಅವರ ಮಧ್ಯೆ ನಡೀತಾ ಇರ್ತಕ್ಕಂಥ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂಥ ವಿವಾದ ಕರ್ನಾಟಕ ರಾಜ್ಯ ಘನ ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇದ್ದಾಗಲೇ ಇನ್ನೊಬ್ಬ ಯಾರೋ 3ನೇ ವ್ಯಕ್ತಿ ಸರ್ವೆ ನಂಬರ್ 10/3ಕ್ಕೆ ಸಂಬಂಧಪಟ್ಟಂಥ ಜಾಗ ಅಂದರೆ ಒಂದು ಭಾಗದಲ್ಲಿ, ಈ 45 ಒಂದು ಭಾಗದಲ್ಲಿ ನನಗೂ ಕೂಡ ಅದರದ್ದು ಅಷ್ಟು ಆಳವಾದಂಥ ಜ್ಞಾನ ಇಲ್ಲ. ಅಳತೆ ವಿಚಾರವಾಗಿ ನಾವು ದಿಶಾಂತ್ಕು ಏನು ಕರ್ನಾಟಕ ರಾಜ್ಯದ ಅಧಿಕೃತವಾದಂಥ ಒಂದು ಮಾಪನ ಆ್ಯಪ್ ಇದೆ, ಅದ್ರ ಪ್ರಕಾರ ನೋಡಿದ್ರೆ ಯಾವುದು ಅವರು 10/3 ಅಂತ ಹೇಳ್ತಾಯಿದ್ರೆ ಅದು ಸರ್ವೆ ನಂಬರ್ 15ರೊಳಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಆ ವಿಚಾರವಾಗಿ ಹೋಗಿ ನಿಮ್ಮ ಮಧ್ಯೆ ಇರ್ತಕ್ಕಂಥ ಈ ಗೊಂದಲ ನಿಲ್ಲಿಸಿ ಅಂತ ಕೇಳಿದಾಗ ಅವರು ಇಲ್ಲ, ದಿಶಾಂಕು 100ಕ್ಕೆ 100 ಖಚಿತವಾದಂಥ ಅಪ್ಲಿಕೇಶನ್ ಅಲ್ಲ ಅಂದರು. ಆಯಿತು, ಇದ್ರೂ ಇರ್ಬೋದು, ನೀವು ಹೇಳೋಂಥದ್ದನ್ನ ನಾನು ಒಪ್ತೀನಿ. ಆದರೆ ರಾಜ್ಯ ಒಕ್ಕಲಿಗರ ಸಂಘ ಅಥವಾ ನಮ್ಮ ಟ್ರಸ್ಟಿಗೆ ನಾನೇನು ಅಧ್ಯಕ್ಷನಾಗಿದ್ದೀನಿ, ಕೃಷ್ಣಪ್ಪ ರಂಗಂ ಎಜುಕೇಷನ್ ಟ್ರಸ್ಟ್ಗೆ ಬಂದು ತಾವು ನಮ್ಮನ್ನು ಕರೆಸಿ, ಯಾಕೆಂದರೆ ನಾವು ಆಜುಬಾಜುದಾರರಾಗಿರೋದ್ರಿಂದ ನಮಗೂ ನೋಟಿಸ್ ಕೊಟ್ಟು ಅಳತೆ ಮಾಡಿಸಿ ನಮಗೆ ಅದನ್ನು ಪುರಾವೆ ಸಹಿತ ಇದಲ್ಲ 10/3ಕ್ಕೆ ಸೇರ್ತಕ್ಕಂಥದ್ದು 15 ಅಲ್ಲ ಅಂತಂದರೆ ನಾವು ನಿಮ್ಮ ಕ್ಷಮೆಯನ್ನು ಕೇಳಿ ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಸಿವಿಲ್ ಕಾಮಗಾರಿಯನ್ನು ಮುಂದುವರಿಸ್ತಾನೆ ಇದ್ದರು. ಹಾಗಾಗಿ ಕಾಮಾಕ್ಷಿಪಾಳ್ಯ ಠಾಣೆಗೆ ಹೋಗಿ ಠಾಣಾಧಿಕಾರಿಗಳಾದಂಥ ಸುಬ್ರಹ್ಮಣಿ ಸರ್ ಅವ್ರನ್ನ ಭೇಟಿ ಮಾಡಿ ಈ ಥರದ ಸಮಸ್ಯೆ ಇದೆ ಸರ್, ನಾನೇ ಒಂಟಿ ಅಥವಾ ನಾನೊಂದು ಗುಂಪನ್ನು ಕರ್ಕೊಂಡವ್ರೆ ನಮಗೂ ಅವ್ರಿಗೂ ಶಾಂತಿಗೆ ಭಂಗ ತರ್ತಕ್ಕಂಥ ಕೆಲಸ ಆಗ್ಬೋದು. ಈ ನಿಟ್ಟಿನಲ್ಲಿ ಹಿಂದೆ ಇದ್ದಂಥ ಠಾಣಾಧಿಕಾರಿಗಳು ಮತ್ತು ACP ಚಂದನ್ರವರು, ನಾಗೇಶ್ರವರು, ಚಂದನ್ ಅವರು ಈ ವಿಚಾರವಾಗಿ ಶಾಂತಿ ಕದಡದಂಥ ಕೆಲಸವನ್ನು 2 ಕಡೆಯವ್ರನ್ನ ಕರೆಸಿ ಮಾಡಿದ್ರು. ಈಗಲೂ ತಾವು ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ ಅಂತ ಮನವಿ ಮಾಡಿ ಒಂದು ಮುಂಗಾರು ಮಳೆ ಆರಂಭ ಆಗಿದೆ. ರಸಗೊಬ್ಬರ ಮತ್ತು ಬಿತ್ತನೆ ಬೀಜದ ಕೊರತೆ ಇದೆ ಅಂತೇಳಿ ರೈತರು ಆರೋಪ. ಇದು ಬಿತ್ತನೆ ಬೀಜದ ಕೊರತೆ ಆಗದ ರೀತಿಯಲ್ಲಿ ನೋಡ್ತೀವಿ. ಆದರೆ ಈ ಸರ್ತಿ ರಸಗೊಬ್ಬರದ ಕೊರತೆ ಕರ್ನಾಟಕ ರಾಜ್ಯ ಕೃಷಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಚಲುವರಾಯಸ್ವಾಮಿ ಅವರೇ ಬಹುಶಃ ಈ ಸರ್ತಿ ಕೊಲ್ಲಿಯಲ್ಲಿ ಯುದ್ಧ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರಸಗೊಬ್ಬರದ ಸಮಸ್ಯೆ 14,000 ಟನ್ ಯೂರಿಯಾ ಮತ್ತು ಇತರೆ ರಸಗೊಬ್ಬರದ ತೊಂದರೆ ಆಗ್ಬೋದು. ಯೂರಿಯಾ ಒಂದೇ 14,000 ಟನ್ಗಳಿಗಿಂತ ಹೆಚ್ಚು ವ್ಯತ್ಯಯ ಆಗ್ಬೋದು ಪೂರೈಕೆಯಲ್ಲಿ ಇರ್ತಕ್ಕಂಥದ್ದು. ಆದರೂ ಕೂಡ ಮಾಗಡಿ ತಾಲೂಕಿಗೆ ಏನು ಸಾಕಷ್ಟು ಸರ್ತಿ ಮಾರಣ್ಣವರು ಹೇಳ್ತಾ ಇರ್ತೀರಿ, ಆ ಕಡೆ ಒಬ್ಬ ರಂಗ, ಈ ನರಸಿಂಹ, ಇಲ್ಲಿ ರಂಗನಾಥನ ಮಧ್ಯದಲ್ಲಿರ್ತಕ್ಕಂಥ ಮಾಗಡಿಗೆ ಯಾವತ್ತೂ ಯಾವ ವಿಚಾರಕ್ಕೂ ಭಂಗ ಬರೋದಿಲ್ಲ ಅಂತ. ಆ ನಿಟ್ಟಿನಲ್ಲಿ ಭಂಗ ಆಗದ ರೀತಿಯಲ್ಲಿ ಚೆಲುವಣ್ಣವ್ರನ್ನ ಅಥವಾ ಇಲಾಖೆಯವ್ರನ್ನ ಕನ್ವಿನ್ಸ್ ಮಾಡಿ ಬೇಕಾಗಿರ್ತಕ್ಕಂಥ ನಮ್ಮ ತಾಲೂಕಿನ ರಸಗೊಬ್ಬರದ ಕೊರತೆ ಆಗದಂಗೆ ಪ್ರಾಮಾಣಿಕವಾಗಿ ಅದನ್ನು ದಾಸ್ತಾನಿಟ್ಟು ಅದನ್ನ ಹಂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ.